ತಾರಮಯ ತತ್ತರಮಯ ಲೈಫು ಫುಲ್ಲು ಗುಂಡುಮಯ ತಾರಮಯ ತತ್ತರಮಯ ಲೈಫು. ಯಾರು ಸ್ವಾಮಿ ನೀವು? ಈ ಊರಿನ ದುರ್ಗಾದೇವಿ ದೇವಸ್ಥಾನ ಎಲ್ಲಿದೆ? ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನ್ ಬೆಂಗಳೂರಿಂದ ಬಂದಿದ್ದೀನಿ ಅಂದ್ರೆ ಈ ಹುಡುಗಿ ಯಾರು? ನಾನು ಇವ್ರ ಮಗಳು. ದೇವಸ್ಥಾನಕ್ಕೆ ರಕ್ತ ಸುರ್ಸ್ಕೊಂಬತ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ರ? ಅಲ್ಲ ಅಲ್ಲ, ರಕ್ತ ಸುರಿತದಲ್ಲ ಬುದ್ಧಿ. ಒಂದ್ ನಿಮಿಷ ಇರಿ. ಒಂಚೂರು ಕಾಲೆತ್ತಿ ಸಮಯ. ಏನ್ ಬುದ್ಧಿ, ರಕ್ತ ಸುರಿತಾ ಇದೆ, ಇದಕ್ಕೂ ಮೊದಲು ಚಿಕಿತ್ಸೆ ಮಾಡ್ಕೊಳ್ಳೋದಲ್ವಾ? ನಿಮ್ ಮಗಳು ಜೊತೆಲೆ ಅವ್ರೆ ಯಮ್ಮನಾರ ಏನಾರ ಕಟ್ಬೇಕಲ್ವಾ? ಏನು ಪ್ಯಾಟೇಜ್ ಏನೋ. ಆಯ್ತು, ಥ್ಯಾಂಕ್ ಯು. ನೋಡಿ ಸ್ವಾಮಿ, ನೀವು ದೇವಸ್ಥಾನಕ್ಕೆ ಹೋಗೋ ದಾರಿ ಇದಲ್ಲ, ನೀವು ತಪ್ಪು ದಾರಿಲಿ ಬಂದಿದ್ದೀರಾ. ನೀವು ಬಂದಾರೆಲ್ಲ ವಾಪಸ್ ಹೋದ್ರೆ ದೇವಸ್ಥಾನಕ್ಕೆ ತಲುಪೋದು ರಾತ್ರಿ ಆಗ್ಬೋದು. ಅಲ್ಲ, ಯಾವುದಾದ್ರೂ ಶಾರ್ಟ್ ಕಟ್ ಅಂದ್ರೆ ಬೇಗ ಹೋಗುವಂತದ್ದು ದಾರಿ ಯಾವುದಾದ್ರೂ ಇದೆಯಾ? ಸಾಲ್ಟ್ ಕಟ್ಟು ಇದೆ. ನೀವ್ ಹಿಂಗೆ ಹೋದ್ರೆ ಬೇಗ ಸೇರ್ತೀರ. ಆದ್ರೆ ಅದು ಕಾಡು, ಅದು ತುಂಬಾ ಅಪಾಯ. ಅಪಾಯನಾ? ಯಾಕೆ? ಕಾಡು ಪ್ರಾಣಿಗಳು ಏನಾದ್ರೂ ಇದೆಯಾ? ಅಯ್ಯೋ ಬುದ್ಧಿ, ಕಾಡು ಪ್ರಾಣಿಗಳಿದ್ರೆ ನಾನು ತಲೆನೇ ಕೆಡ್ಸ್ಕೊತಿರಲ್ಲ, ಹೋಗಿ ಅಂತಿದ್ದೆ ನಾನು. ಆದ್ರೆ ಅಲ್ಲಿ ಅದಕ್ಕಿನ್ನ ಭಯಂಕರವಾದದ್ದೇನೋ ಇದೆ. ಭಯಂಕರನಾ? ಏನದು? ದೆವ್ವ, ದೆವ್ವ ಸ್ವಾಮಿ. ಏನ್ ಸ್ವಾಮಿ, ನನ್ನ ಮಾತು ಕೇಳಾಗ್ತಾ ಇದ್ರ ನೀವು? ಸ್ವಾಮಿ, ನನ್ನ ಎತ್ತ ತಾಯಣೆಗೂ ಅಲ್ಲಿ ಭಯಂಕರವಾದ ದೆವ್ವ ಇದೆ. ಸ್ವಾಮಿ, ನಾನು ಹೇಳಿದ ಮಾತನ್ನ ತಮಾಷೆಗೆ ತಗೊಂಡ್ರೆ ಅದು ಅಮಾಸೆ ಆಗೋಯ್ತದೆ. ಇರ್ಲಿ ಬಿಡಿ, ನಿಮ್ಗೆ ಅದೆಲ್ಲ ಗೊತ್ತಾಗಿಲ್ಲ. ನೋಡಿ, ನೀವು ಬಂದಂಗೆ ಹಿಂದಕ್ಕೆ ಹೋದ್ರೆ ಒಂದ್ ಸ್ವಲ್ಪ ಮುಂದೆ ಹೋದ್ರೆ ಒಂದು ಕಾಡ್ದಾರಿ ಸಿಗ್ತದೆ. 1-2 ಮೈಲಿ ದೂರ ಆಗುತ್ತೆ. ಆದ್ರೂ ಹುಷಾರಾಗಿ ದೇವಸ್ಥಾನ ತಲುಪ್ತೀರಿ. ಹೆಣ್ಣು ಮಗ ಬೇರೆ ಜೊತೆಲವೇ. ಏನ್ ಮಗ ತಾಯಿ, ನೀನಾದ್ರೂ ನಿಮ್ಮ ಅಪ್ಪ ಹಿಂಗ್ ಹೇಳುದಲ್ವಾ? ಏನು ಪ್ಯಾಟೇಜ್ ಏನೋ. ತಾರಮಯ್ಯ, ಆಯ್ತು, ಥ್ಯಾಂಕ್ ಯು. ತಾರಮಯ್ಯ ತರಮಯ್ಯ, ಫುಲ್ ಸ್ಟಡಿ. ನಾನು ಸ್ಟಡಿ. ಅಪ್ಪ ಅಪ್ಪ, ಅವ್ರ ಆ ಕಡೆ ಹೋಗ್ಬೇಡಿ ಅಂದ್ರಲ್ಲ. ಅಪ್ಪ. ಅಮ್ಮ ಪ್ಲೀಸ್ ಅಳ್ಬೇಡ ಅಮ್ಮ, ಏನು ಆಗಲ್ಲ. ಸಮಾಧಾನ ಮಾಡ್ಕೊಮ್ಮ. ಅಮ್ಮ ಎಲ್ಲಿವ್ರಿಗೆ ಬಂದಿಲ್ವಾ? ಯಾಕೆ ನೀವಿಬ್ರೆ ಬಂದಿದ್ದೀರಾ? ಸಿಕ್ಲಿಲ್ವಾ ನಮ್ಮ ಯಜಮಾನ್ರು? ಸಿಗ್ತಾರೆ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಏನ್ ಬಾಬಾ ಅಷ್ಟು ಸಲೀಸಾಗಿ ಹೇಳ್ತೀರಾ? ಇಲ್ಲಿ ನನ್ನ ಎದೆ ಹೊಡ್ಕೋತಾ ಇದೆ. ನಮ್ಮ ಯಜಮಾನ್ರು ಏನೋ ಅಪಾಯದಲ್ಲಿದ್ದಾರೆ.
ಅಮ್ಮ ಅವ್ರು ಏನೋ ಅಪಾಯದಲ್ಲಿದ್ದಾರೆ ಅಮ್ಮ. ಚಂದ್ರು, ಇಲ್ಲೇ ಹತ್ರದಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತ ತಿಳ್ಕೊ. ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಬರೋಣ. ಆಯ್ತಮ್ಮ. ಮುಗೀತು ಕಥೆ. ಈ ಭೂಪತಿ ನೋಡಿದ್ರೆ ಎಲ್ಲೋ ಓಡೋಗಿದ್ದಾನೆ. ಒಂದು ಫೋನ್ ಮಾಡಿ ಏನಾಯ್ತು ಅಂತಾನೂ ಹೇಳಿಲ್ಲ. ಇವ್ರು ನೋಡಿದ್ರೆ ಪೊಲೀಸು ಗಿಲೀಸು ಅಂತೆಲ್ಲ ಮಾತಾಡ್ತಿದ್ದಾರೆ. ವಾಸುಕಿ, ಪೊಲೀಸ್ ಕಂಪ್ಲೇಂಟ್ ಅಂದ್ರೆ ಖಂಡಿತ ನಿನಗೆ ಉಳ್ಗಾಲ ಇಲ್ಲ. ಏನಾದ್ರೂ ಮಾಡು, ಏನಾದ್ರೂ ಮಾಡು. ಹೌದು, ಬನ್ನಿ ನಾವು ಆರಕ್ಷಕ ಠಾಣೆಗೆ ಹೋಗಿ ಬರೋಣ. ಅಮ್ಮ, ಅಮ್ಮ, ಏನಾಯ್ತಮ್ಮ? ದೇವ್ಕಿ, ಪವನಿ, ನೀರು ತಗೊಂಡ್ ಬಾ ಹೋಗು. ಹಾ. ಅವ್ರು ಯಾರೋ ಈ ದಾರಿಯಲ್ಲಿ ಹೋಗ್ಬೇಡಿ ಅಂದ್ರು, ಆದ್ರೂ ಹೋಗ್ತಿದ್ದೀರಾ. ಹೋಗ್ಬೇಡಿ ಅಪ್ಪ. ಅವನು ಯಾವನೋ ಈಡಿಯಟ್ ಇರಬೇಕು ನಿನ್ ಥರ. ಅದಕ್ಕೆ ಹಾಗೆ ಮಾತಾಡಿದ್ದಾನೆ. ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ನನ್ನ ಹಿಂದೆ ಬರಬೇಡ, ಎಲ್ಲಾದ್ರೂ ಹೋಗಿ ಸಾಯಿ ಅಂತ. ನನ್ನ ಮಾತೆ ಕೇಳ್ತಿಲ್ಲ ನೀನು. ಯಾವ ಜನ್ಮದ ಶತ್ರುನೋ ಸರಿಯಾಗಿ ನನ್ನ ಹಿಂದೆ ಬಿದ್ದಿದ್ಯಾ. ನನಗೆ ಎಷ್ಟು ಬೇಕಾದ್ರೂ ಬೈರಿ, ಪರವಾಗಿಲ್ಲ. ಆದ್ರೆ ಈ ದಾರಿಯಲ್ಲಿ ಹೋಗೋದು ಬೇಡ ಅಪ್ಪ. ಅಪಾಯ ಇದೆ, ಅಲ್ಲಿ ದೆವ್ವ. ದೆವ್ವ? ಈ ಪ್ರಪಂಚದಲ್ಲಿ ನಿನಕ್ಕಿಂತ ದೊಡ್ಡ ದೆವ್ವ ಇದೆಯಾ? ದೆವ್ವ ಪೀಡೆ ಪಿಶಾಚಿ. ಮರ ಅಂತೆ, ದೆವ್ವ ಅಂತೆ, ಮರದಲ್ಲಿ ಭೂತ ಅಂತೆ. ಎಲ್ಲ ಭ್ರಮೆ ಅಷ್ಟೇ. ಇರ್ಬೋದು, ನೀವ್ ಹೇಳಿದ್ದೆ ನಿಜ ಆಗಿರ್ಬೋದು. ಆಗಿರಬಹುದಲ್ಲ, ನಾನು ಹೇಳಿದ್ದೆ ನಿಜ. ಆಯ್ತು, ನೀವ್ ಹೇಳಿದ್ದೆ ನಿಜ. ಆದ್ರೂ ರಿಸ್ಕ್ ಯಾಕೆ? ಗೊತ್ತು ಗುರಿ ಇಲ್ದೇ ಇರೋ ಜಾಗದಲ್ಲಿ ನಮ್ಮಿಷ್ಟ ಬಂದಾಗ ನಾವಿರೋದು ತಪ್ಪಾಗತ್ತೆ ಅಪ್ಪ. ಅವ್ರು ಯಾರೋ ಒಳ್ಳೆಯವರೇ ಇರಬೇಕು. ನಿಮ್ ಕಾಲಿಗೆ ಏಟಾಗಿರೋದು ನೋಡಿ ಬಟ್ಟೆ ಕಟ್ಟಿ ಟ್ರೀಟ್ ಮಾಡಿದ್ದಾರೆ. ಅಂತವ್ರು ಸುಳ್ಳು ಹೇಳ್ತಾರೆ ಅಂತ ನನಗೆ ಅನ್ನಿಸ್ತಿಲ್ಲ. ಹೌದು, ನಿನ್ನ ಪ್ರಕಾರ ಈ ಪ್ರಪಂಚದಲ್ಲಿ ನನ್ನ ಬಿಟ್ರೆ ಎಲ್ಲರೂ ಸತ್ಯವಂತರು, ನಿಜ ಹೇಳೋರು, ಒಳ್ಳೆಯವರು ಅಲ್ಲ? ಈಗೇನು ನಿನಗೆ ಭಯ ತಾನೇ? ಪ್ರಪಂಚ ವಿಶಾಲವಾಗಿದೆ, ಎಲ್ಲಿ ಬೇಕಾದ್ರೂ ಹೋಗು. ಹಿಂದೆ ಬಂದು ಸಾಯ್ತಾಳೆ. ಅಪ್ಪ, ಇದೇನಿದು? ಅಪ್ಪ ಇಷ್ಟಾಟ ಮಾಡ್ತಿದಾರಲ್ಲ. ಅವ್ರು ನೋಡಿದ್ರೆ ಈ ದಾರಿ ಸರಿಯಿಲ್ಲ ಅಂತ ಹೇಳಿದ್ರು, ಅಪಾಯ ಅಂತ ಹೇಳಿದ್ರು. ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ಅಮ್ಮ, ಅಕ್ಕ ಮತ್ತೆ ಅಪ್ಪ ಕಾಣಿಸ್ತಿಲ್ಲ ಅಂತ ನಮಗೂ ನೋವಾಗಿದೆ. ಆದ್ರೆ ನೀನೇ ಹೀಗೆ ಕುಗ್ಗೋದ್ರೆ ಹೇಗೆ? ಪ್ಲೀಸ್ ಅಮ್ಮ, ಧೈರ್ಯವಾಗಿರು.
ಅಮ್ಮ 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 ಪ್ಲೀಸ್ ಮಾತಾಡುಮ್ಮ. ಅಮ್ಮ ದೇವ್ಕಿ, ಹೆದರ್ಬೇಡ ಕಡೆ. ದೇವ್ರು ನಂಬದವ್ರು ನಾವು. ನಮಗ್ ಬೆಟ್ಟದಷ್ಟು ಕಷ್ಟ ಬಂದ್ರು ಮಂಜಿನ ಹಾಗೆ ಕರ್ಕ್ ಹೋಗುತ್ತೆ. ಹೆದರ್ಬೇಡಮ್ಮ. ನಿನ್ನ ಗಂಡನಿಗಾಗ್ಲಿ ಪ್ರಾರ್ಥನೆಗಾಗ್ಲಿ ಏನು ಆಗೋದಿಲ್ಲಮ್ಮ, ಏನು ಆಗೋದಿಲ್ಲ. ನೀ ಧೈರ್ಯವಾಗಿರು. ಇವ ಗಾಡಿ ತೆಗಿಯಪ್ಪ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಮ್ಮ ಮನೆಗೆ ಹೋಗೋಣ. ಪ್ಲೀಸ್ ಅಮ್ಮ, ಗಾಡಿ ತೆಗಿ. ಮಾತಾಡು. ಸರಿ ಅಜ್ಜಿ. ದೇವ್ಕಿ, ಹೇಳಮ್ಮ, ಹೋಗೋಣ. ಅಮ್ಮ ಹುಷಾರು. ಅಮ್ಮ, ನಿಮ್ಮಿಂದ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಕುತ್ಕೊಂಡು ಸುಧಾರಿಸ್ಕೊಳ್ಳಿ ಅಪ್ಪ. ಪ್ಲೀಸ್ ಅಪ್ಪ. ಯಾರಿದು ಸಣ್ಣ ಮಕ್ಕಳು ಇಲ್ಲಿದ್ದಾರೆ? ಇಲ್ಲಿ ನೋಡು ಮರಿ, ಇಲ್ಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ಯಾವ ಕಡೆ ಹೋಗೋದು? ಓ, ಆ ಕಡೆನಾ? ಥ್ಯಾಂಕ್ ಯು ಸೋ ಮಚ್. ಅಪ್ಪ ಬೇಡಪ್ಪ, ನಾವು ಆ ದಾರಿಯಲ್ಲಿ ಹೋಗೋದು ಒಳ್ಳೇದಲ್ಲ ಅನ್ನಿಸ್ತಿದೆ. ಯಾವ ಊರಿಗೆ ಬಂದು ಸಿಕ್ಕಾಕೊಂಡ್ವಪ್ಪ ನಾವು? ಅಲ್ಲ, ಈ ಜಾಗಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ಯಾ ಅಥವಾ ಈ ಜಾಗನೇ ಮಾಫಿ ಮಾಡ್ಬಿಟ್ಟಿದಾರ? ಯಾಕೋ, ಏನಾಯ್ತು ಚಂದ್ರು? ಅಯ್ಯೋ, ಗೂಗಲ್ ಅಲ್ಲಿ ಪೊಲೀಸ್ ಸ್ಟೇಷನ್ ಹುಡ್ಕೋಣ ಅಂತ ನೋಡ್ತಾ ಇದ್ದೀನಮ್ಮ, ನೆಟ್ವರ್ಕೇ ಇಲ್ಲ. ಅಲ್ಲ, ಈ ಊರಿನ ಜನ ಫೋನ್ ಮಾಡಕ್ಕೆ ಎಲ್ಲಿ ಹೋಗ್ತಾರೆ ಅಂತ? ನೆಟ್ವರ್ಕ್ ಇಲ್ಲ ಅಂದ್ರೆ ಯಾರನ್ನಾದ್ರೂ ಕೇಳ್ಬೋದಲ್ವಾ? ಯುವ, ಯಾರಾದ್ರೂ ಸಿಕ್ಕಿದ್ರೆ ನಿಲ್ಸು ನೀನು. ಮೈ ಗಾಡ್, ಯಾರೂ ಸಿಗಬಾರ್ದು. ಇವರಿಗೆ ಪೊಲೀಸ್ ಸ್ಟೇಷನ್ನು ಸಿಗಬಾರ್ದು. ಎಲ್ಲ ಜೊತೆಲೇ ಇದ್ದಾರೆ. ಈಗ ಭೂಪತಿಗೆ ಕಾಲ್ ಮಾಡಿದ್ರು ಕಷ್ಟನೇ. ಹಳ್ಳಿ ಚಂದ ಕಾಣೋ ತಮ್ಮ, ಹಳ್ಳಿ ಜನ ಒಂದ್ ನಿಮಿಷ ಅಣ್ಣ. ಏನ್ ಸೊಬೆ? ಇಲ್ಲಿ ಆರಕ್ಷಕ ಠಾಣೆಗೆ ಹೇಗೆ ಹೋಗೋದು? ಆರಕ್ಷಕ ಠಾಣೆ? ಓ, ಪೊಲೀಸ್ ಸ್ಟೇಷನ್. ಯಾಕೆ, ಏನ್ ಸಮಾಚಾರ? ಈ ಹಳ್ಳಿಯವರೇ ಹೀಗೆ ಕೇಳಿದ ಪ್ರಶ್ನೆಗೆ ಬಿಟ್ಟು ಉಳಿದಿದ್ದಕ್ಕೆಲ್ಲ ಉತ್ತರ ಕೊಡ್ತಾರೆ. ಹಳ್ಳಿ ಜನ ಹಂಗಲ್ಲ ಸೋಮೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗೋದ್ರೊಳಗೆ ನಮ್ಮಿಂದ ಏನಾದ್ರು ಸಹಾಯ ಮಾಡ್ಬೋದಾ ಅಂತ ಕೇಳಕ್ಕೆ. ನಿಮ್ಮೂರಂಗೆ ಪಕ್ಕದ ಮನೇಲಿ ಬೆಂಕಿ ಬಿದ್ದಿದ್ರು ನೀವು ಬೆಚ್ಚಗೆ ಮನಗಿರ್ತಿರಲ್ಲ, ಹಂಗಲ್ಲ ನಾವು ಹಳ್ಳಿ ಜನ. ಓ, ಸಹಾಯ ಮಾಡ್ತೀರಾ? ಸರಿ, ಹಾಗಾದ್ರೆ ನಮ್ಮ ಕಡೆಯವರಿಬ್ರು ಕಳೆದೋಗಿದ್ದಾರೆ, ಹುಡುಕೊಡ್ತೀರಾ? ಅವ್ರು ಯಾರು ಏನು ಅನ್ನೋದನ್ನ ಹೇಳಿ. ನೋಡಿ,
ನಾವು ದೇವಸ್ಥಾನಕ್ಕೆ ಅಂತ ಬಂದಿದ್ವಿ. ನಮ್ಮ ಯಜಮಾನ್ರ ಆನಂದ್ ಅಂತ ಮತ್ತು ಅವ್ರ ಮಗಳು ಪ್ರಾರ್ಥನಾ ಅಂತ ಇಬ್ರು ಕಾಣೆ ಆಗ್ಬಿಟ್ಟಿದ್ದಾರೆ. ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ತಾ ಇಲ್ಲ. ಹೌದಾ? ಅವ್ರು ಸಿಕ್ಕಿದ್ರು ಹೆಸರೇ ಕೇಳಲಿಲ್ಲ. ವಯಸ್ಸು ನಮ್ಮ ಯಜಮಾನ್ರಿಗೆ 55 ವರ್ಷ, ಅವ್ರ ಮಗಳಿಗೆ ಒಂದು 22ರಿಂದ 23 ವರ್ಷ ಆಗಿದೆ. ಓ, ಅಪ್ಪ ಮಗಳ? ಹಾ, ಓ ಸರಿ ಸರಿ. ಅದು ಸ್ವಲ್ಪ ಹೊತ್ತು ಮುಂಚೆ ಕಾಡ್ದಾರಲ್ಲಿ ಸಿಕ್ಕಿದ್ರು. ಅವ್ರು ಹೇಗಿದ್ದಾರೆ? ಹುಷಾರಾಗಿದ್ದಾರಾ? ಅದೇ ಅಯ್ಯ, ಇವ್ರು ಹೇಳಿದ್ರಲ್ಲ ಆನಂದ್ ಅಂತ, ಅವರು ಎಡು ಬಿದ್ದುಬಿಟ್ಟು ಕಾಲು ಎಡು ಮಾಡ್ಕೊಂಡು ರಕ್ತ ಸುರಿತಾ ಇತ್ತು. ಇದೇ ಬಟ್ಟೆನ ಹರಿದ್ಬಿಟ್ಟು ಅವ್ರ ಕಾಲಿಗೆ ಕಟ್ಬಿಟ್ಟು ಕಳಿಸ್ದೆ. ಹಾಗಲ್ಲಪ್ಪ, ಅವ್ರ ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ನನಗೆ ಸಿಗ್ದಾಗ ಏನಿರಲಿಲ್ಲ. ನಾನು ಹೇಳೋದನ್ನು ಕೇಳಿರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಪ್ರಾಣಕ್ಕೆ ಅಪಾಯ ಆಗಿದ್ರೂ ಆಗಿರ್ಬೋದು. ಏನ್ ಹೇಳ್ತಿದ್ದೀರ ನೀವು? ಯಾಕೆ ಅವ್ರಿಗೆ ಅಪಾಯ ಆಗುತ್ತೆ? ಅಮ್ಮ, ಅವರು ನನ್ನ ಹತ್ರ ದೇವಸ್ಥಾನಕ್ಕೆ ದಾರಿ ಕೇಳಿದ್ರು. ನಾನು 2 ದಾರಿ ತೋರಿಸ್ದೆ. ಅದರಲ್ಲಿ ಒಂದು ದೇವಸ್ಥಾನಕ್ಕೆ ಬಹಳ ಬೇಗ ತಲುಪುವಂತ ಹತ್ರ ದಾರಿ, ಆದ್ರೆ ಅದು ತುಂಬಾ ಅಪಾಯ. ಯಾಕಪಾಯ? ಅಲ್ಲಿ ವಿಚಿತ್ರವಾದ ಮರ ಇದೆ ಕಣವ, ಅದರಲ್ಲಿ ದೆವ್ವ ಇದೆ. ರೀ ಸ್ವಾಮಿ, ಅವ್ರು ಇವಾಗ ಎಲ್ಲಿದ್ದಾರೆ ಅಂತ ಹೇಳಿ ಸಾಕು. ಹುಡುಕೋಗ್ರಿ ರೀ, ನನ್ನ ಕೇಳ್ತಾರ. ಪ್ಲೀಸ್, ಅವನ್ ಮಾತಿಗೆ ನೊಂದ್ಕೋಬೇಡಪ್ಪ ನೀನು. ಆನಂದ ನನ್ನ ಮಗ, ಪ್ರಾರ್ಥನಾ ನನ್ನ ಮೊಮ್ಮಗಳು. ನೋಡು, ನಿನ್ ಕೈ ಮುಗಿತೀನಿ. ಅಯ್ಯೋ ಅವರೇ, ನೀವು ದೊಡ್ಡವರು, ಕೈಯೆಲ್ಲ ಮುಗಿಬಿಡಿ, ಒಲಿ ಬಿಡಿ. ಅವರು ನಾನು ಹೇಳಿದ್ದಾರಿಲ್ಲೇ ಹೋಗಿದ್ರೆ ಸೇಫ್ ಆಗಿ ದೇವಸ್ಥಾನ ಹತ್ರಕ್ಕೆ ಬರ್ತಾರೆ, ಯೋಚನೆ ಮಾಡಬೇಡಿ. ಆದ್ರೆ ನಾನ್ ಬೇಡ ಅಂತ ದಾರಿಲಿ ಅವ್ರು ಹೋಗಿದ್ರೆ ನೀವೆಲ್ಲ ಅವ್ರನ್ನ ಕಾಯೋದ್ರಲ್ಲಿ ಅರ್ಥ ಇಲ್ಲ. ಚಂದ್ರಣ್ಣ, ನಾವು ಯಾವುದಕ್ಕೂ ಠಾಣೆಗೊಂದು ಮಾಹಿತಿ ಕೊಡೋದು ಉತ್ತಮ. ಬನ್ನಿ. ಹಳ್ಳಿ ಆಡೋಕೆ ಚಂದ, ಹಳ್ಳಿ ಬಾಳೋಕೆ ಚಂದ, ಹಳ್ಳಿಯ ಹಾಡಲು ಸುಳಿಗಳಿರುತ್ತವೆ ಅಂತ ಗೊತ್ತಿತ್ತು, ಆದ್ರೆ ಈ ಊರಲ್ಲಿ ಭೂಬಿಲ್ಲು ಸುಳಿ ಇದೆ ಅಂತ ಅನ್ಸುತ್ತೆ. ಎಷ್ಟು ಓಡಾಡಿದ್ರು ಇರೋ ಜಾಗದಲ್ಲೇ ಇದೀವಿ. ಏನ್ ಕರ್ಮನಪ್ಪ ನಮ್ದು. ಯುವ, ಬೇರೆ ಯಾರನ್ನಾದ್ರೂ ವಿಚಾರಿಸಿ, ಇಲ್ಲ ವಾಪಸ್ ದೇವಸ್ಥಾನಕ್ಕೆ ಹೋಗಿ. ಅಲ್ಲಿ ಬಂದಿರ್ಬಹುದು. ವಾಪಸ್ ಹೋಗಿ ಯುವ. ಬೇಡ ಅಮ್ಮ, ನಾವು ಆರಕ್ಷಕ ಠಾಣೆಗೆ ಹೋಗೋದೇ ಒಳ್ಳೇದು ಅನ್ಸುತ್ತೆ. ಆದ್ರೆ ಯುವ, ನಮಗ್ ಪೊಲೀಸ್ ಸ್ಟೇಷನ್ ಸಿಕ್ತಿಲ್ವಲ್ಲ, ಆಗಿಂದ ಒಂದೇ ಕಡೆ ಸುತ್ತಾಡ್ತಿದೀವಿ. ಸಿಗ್ಬಾರ್ದು. ನಮ್ಮ ಕಾರ್ ಟೈರು ಪಂಚರ್ ಆಗೋಗ್ಬಿಡ್ಬೇಕು. ದೇವ್ರೆ ಪ್ಲೀಸ್ ಸ್ಟೇಷನ್ಗೆ ಹೋಗೋದನ್ನ ತಪ್ಸಪ್ಪ.
ಯುವ ಅಲ್ಲಿ ನೋಡಿ ಯಾರು ಬರ್ತಿದ್ದಾರೆ ಕೇಳಿ ಯುವ. ಹಾ ಹಾಮ್ಮ. ಅಣ್ಣ ಒಂದ್ ನಿಮಿಷ. ನೀವು ಹೇ ಗೆಳೆಯ, ಅಲ್ಲಿ ಸಿಕ್ಕಿದ್ವಲ್ಲ ಗುರುವೆ. ಹೌದಲ್ವಾ, ನೀವು ಸಿಕ್ಕಿದ್ ಒಳ್ಳೇದಾಯ್ತು. ಯಾಕೇನಾಯ್ತು? ನಾವು ಈ ಊರಿನ ಆರಕ್ಷಕ ಠಾಣೆಗೆ ಹೋಗ್ಬೇಕು. ಆದ್ರೆ ನಮ್ಗೆ ವಿಳಾಸ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ದಾರಿ ತೋರಿಸ್ತೀರಾ? ನಾನು ದೇವಸ್ಥಾನದಲ್ಲೇ ಗಮನಿಸ್ದೆ, ಏನೋ ತೊಂದರೆಲಿ ಇದ್ದಾಗಿತ್ತು. ಏನ್ ಸಮಸ್ಯೆ ಗೆಳೆಯ? ನಿಮ್ ತಂದೆ ಇನ್ನೂ ಸಿಕ್ಕಿಲ್ವಾ? ತಪ್ಪು ತಿಳ್ಕೊಬೇಡಿ, ನೀವು ದೇವಸ್ಥಾನದಲ್ಲಿ ಆಡಿದ ಮಾತುಗಳನ್ನ ನಾನು ಕೇಳಿಸ್ಕೊಂಡೆ. ಅಕಸ್ಮಾತ್ ಕೇಳಿಸ್ತು. ಅಲ್ಲೇ ಮಾತಾಡ್ಸೋಣ ಅನ್ಕೊಂಡೆ, ಬಟ್ ನೀವು ನೋವಲ್ಲಿದ್ರಿ ಅಂತ ಸುಮ್ಮನಾದೆ. ನನ್ನ ಗಂಡ ನನ್ನ ಮಗಳು ಗೊತ್ತು. ಇಬ್ರು ಮಿಸ್ ಆಗಿದ್ದಾರೆ. ತುಂಬಾ ಹೊತ್ತಿಂದ ನೀವು ಅವ್ರನ್ನ ಹುಡುಕ್ತಿದ್ದೀರಾ, ಆದ್ರೆ ಸಿಗ್ತಾ ಇಲ್ಲ ಅಲ್ವಾ? ಈ ಏರಿಯಾದಲ್ಲಿ ನೆಟ್ವರ್ಕ್ ಬೇರೆ ಸಿಗಲ್ಲ. ಮತ್ತೇನ್ ಮಾಡೋದಮ್ಮ ಈಗ? ದಿಕ್ಕು ದೇಶ ಇಲ್ಲದ ಊರಿಗೆ ಬಂದು ಸಿಕ್ಕಾಕೊಂಡಿದೀವಿ. ನಮಗ್ ಸ್ವಲ್ಪ ಸಹಾಯ ಮಾಡ್ತೀಯಾ? ಖಂಡಿತ ಮಾಡೋಣ, ಆದ್ರೆ ನೀವೆಲ್ಲರೂ ಸುಸ್ತಾಗಿದ್ದೀರಾ. ನಮ್ಮನೆ ಇಲ್ಲೇ ಪಕ್ಕದಲ್ಲೇ ಇದೆ, ಬಂದ್ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಪೊಲೀಸ್ನ ಮೀಟ್ ಮಾಡೋಕೆ ಅಲ್ಲೇ ವ್ಯವಸ್ಥೆ ಮಾಡೋಣ. ಬೇಡಮ್ಮ, ನಮ್ಮಿಂದ ನಿನಗೆ ಯಾಕೆ ತೊಂದ್ರೆ? ಅಯ್ಯೋ ಆಂಟಿ, ಅದ್ರಲ್ಲಿ ತೊಂದರೆ ಏನಿದೆ? ನಿಮ್ ಡ್ರೈವರ್ನ ಕೇಳಿ, ಅವ್ರನ್ನ ಅವಾಗ್ಲೇ ನಾವು ಗೆಳೆಯ ಅಂತ ಕರೆದಿದ್ದಾಯ್ತು. ನಮ್ಮೂರಿಗೆ ಬಂದು ನೀವು ಈ ತರ ಒದ್ದಾಡಬಾರ್ದು. ನಿಮ್ಗೋಸ್ಕರ ನಾವಿದ್ದೀವಿ. ಮೊದಲು ಮನೆಗೆ ಹೋಗೋಣ ಬನ್ನಿ. ಇದೇ ಸರಿಯಾದ ಸಮಯ. ಪೊಲೀಸ್ ಸ್ಟೇಷನ್ಗೆ ಹೋಗೋದನ್ನ ತಪ್ಪಿಸ್ಬೇಕು. ಹೌದು ಅತ್ತೆ, ಸದ್ಯಕ್ಕೆ ನಮಗ್ ಪರಿಚಯ ಇರೋರ ಅವಶ್ಯಕತೆ ನಮಗ್ ತುಂಬಾನೇ ಇದೆ. ಇವರು ಹೇಳ್ತಾ ಇದ್ದಾರಲ್ಲ, ಹಾಗೆ ಸ್ವಲ್ಪ ಹೊತ್ತು ಹೋಗೋಣ. ಪೊಲೀಸ್ನ ನೋಡೋಕೆ ಆಮೇಲೆ ಅವರೇ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ. ದೇವ್ಗೆ ಯೋಚನೆ ಮಾಡ್ಬೇಡಿ, ಬನ್ನಿ. ಸರಿ, ನೀವು ಮುಂದೆ ಹೋಗಿ, ನಾನು ನಿಮ್ಮನ್ನು ಹಿಂಬಾಲಿಸ್ತೀನಿ. ಸರಿ ಬಾ ದಿವ್ಯಾ. ನಮಸ್ಕಾರ ತಾಯಿ. ನಮಸ್ತೆ ಜಯರಾಮಣ್ಣ. ನಿಮ್ ಮಗಳ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಇಲ್ಲ, ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ದೇವಸ್ಥಾನಕ್ಕ? ಏನ್ ವಿಶೇಷ ಇವತ್ತು? ನಿಮ್ ಮಗಳು ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದಾಳೆ? ವಿಶೇಷ ಏನೂ ಇಲ್ಲ. ನಮ್ಮ ಮನೆಗೆ ಆ ಭೈರವಿ ಬರ್ತಿದ್ಲಲ್ಲ, ಗೊತ್ತಾ ನಿಮ್ಗೆ? ಅವಳನ್ನ ಮರೆಯಕ್ಕಾಗತ್ತ ತಾಯಿ? ತುಂಬಾ ಚೆನ್ನಾಗಿ ಗೊತ್ತು. ಅವಳು ಕಾಣಿಸ್ತಿಲ್ಲ. ಅವಳು ಕ್ಷೇಮವಾಗಿರ್ಲಿ ಅಂತ ಪೂಜೆ ಮಾಡ್ಸಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ನಮ್ಮ ಹಳ್ಳಿಗಳ ಕಡೆ ಕೆಂಡ ಹಾಯ್ತಾರೆ, ಗೊತ್ತಾ ನಿಮಗೆ? ಹಾ, ಗೊತ್ತು. ಬರೆ ಹಾಕ್ಸ್ಕೊಂಡ್ರ ಕಾಲು ಬೆಂಕಿನ ಬೈಕೊಳ್ಳೋ ಹಾಗೂ ಇಲ್ಲ, ಜೇನುತುಪ್ಪನ ಬೇಡ್ಕೊಳ್ಳೋ ಹಾಗೂ ಇಲ್ಲ. ಹಾಗಾಗಿದೆ ಆ ಕಾಡು ಹುಡುಗಿ ಕತೆ. ನನ್ಗೆ ಅರ್ಥ ಆಗ್ತಿಲ್ಲ. ಅಲ್ಲಮ್ಮ, ಅವಳು ಕಾಣೆ ಆಗಿರೋದಕ್ಕೆ, ಅವಳು ನೋವು ಪಡ್ತಾ ಇರೋದಕ್ಕೆ ಅವಳೇ ಕಾರಣ ಅಂದೆ. ದೇವ್ರನ್ನ ಬೇಡ್ಕೊಂಡ್ರೆ, ನನ್ ಮೇಲೆ ಕೋಪ ಮಾಡ್ಕೊಂಡ್ರೆ ಅವಳು ಒಳ್ಳೇದಾಗ್ಬಿಡುತ್ತಾ? ಅಂದ್ರೆ ಅವಳು ಒಳ್ಳೆಯವಳು ಇರ್ಬೋದು,
ಆದ್ರೆ ಹುಡುಕ್ ಬುದ್ಧಿ ತಪ್ಪು ಮಾಡಿಸಿದೆ. ಏನ್ ತಪ್ಪು? ಅಲ್ಲಮ್ಮ, ಹರಕೆ ಆಟ ಅಂದ್ರೆ ದಿವ್ಯಾಗ ಏನ್ ಗೊತ್ತು ಹೇಳಿ? ಅದನ್ನ ತಲೆಗೆ ತುಂಬಿಸಿ ಊರನ್ನೆಲ್ಲ ಎತ್ಕಟ್ಟಿ ನನ್ನ ವಿರುದ್ಧ ಎತ್ ನಿಲ್ಸಿದ್ಲು. ನಾನೇನ್ ಹಬ್ಬಕ್ಕೆ ವಿರೋಧ ಮಾಡಿರ್ಲಿಲ್ಲ, ಆದ್ರೆ ಏಕಾಏಕಿ ದಾಳಿ ಮಾಡೋ ಹೋಗಿ ಬಂದು ಊರವ್ರ ಮುಂದೆ ದೊಡ್ಡೊಳಗಾಕ್ ನೋಡಿದ್ಲು. ಅವಳು ದೊಡ್ಡವಳು ಅನ್ನಿಸ್ಕೊಳ್ಳಮ್ಮ, ನನಗೇನು ಬೇಜಾರಿಲ್ಲ. ಆದ್ರೆ ಅವಳು ದೊಡ್ಡವಳು ಅನ್ನಿಸ್ಕೊಳ್ಳೋಕ್ಕೆ ನನ್ನ ಚಿಕ್ಕವನ್ ಮಾಡಿದ್ಲಲ್ಲ, ಅದು ಬೇಜಾರು. ಅದಕ್ಕೆ ಹೀಗಾಗಿರೋದು. ಪಾಪಕ್ಕೆ ತಕ್ಕ ಫಲ, ಬಿತ್ತನೆಗೆ ತಕ್ಕ ಹೊಲ, ಅಷ್ಟೇಮ್ಮ ಪ್ರಪಂಚ. ಅಂದ್ರೆ ಆ ಹುಡುಗಿಗೆ ಅಪಾಯ ಆಗುತ್ತೆ ಅಂತನಾ? ಮತ್ತೆ ಹುಣಸೆ ಹಣ್ಣು ತಿಂದ್ಮೇಲೆ ಬಾಯಿ ಉಳಿಯಾಗದೆ ಇರುತ್ತಾ? ಆ ದೇವರು ಸುಮ್ಮನೆ ಬಿಡಲ್ಲ. ನಮ್ಮ ದೇಶದಲ್ಲಿ 130 ಕೋಟಿ ಜನ ಇದ್ದಾರೆ. ಆದರೆ ನಿನ್ನ ವಕ್ರ ದೃಷ್ಟಿ ನಾನೊಬ್ಬನ ಮೇಲೆ ಬಿದ್ದಿದೆ. ಅಪ್ಪ ಸಾರಿ, ಅದು ಕಾಲ್ ಜಾರಿದ್ರೆ ಬೀಳ್ಬೇಕಾಗಿತ್ತು. ಪೀಡೆ ತೊಲಗ್ತು ಅಂತ ನದಿಯಲ್ಲಿ 3 ಮುಳುಗ್ ಹಾಕ್ತಿದ್ದೆ. ಎಲ್ಲಿಂದ ಬಂದಿದೆಯೇ ನನ್ನ ಪ್ರಾಣ ತಿನ್ನೋಕೆ? ಇವತ್ತ್ಯಾಕೋ ನಾನು ನನ್ನ ಅಮ್ಮನ್ನ, ದೇವಕಿನ, ನನ್ನ ಪಾಪುನ ನೋಡಲ್ಲ ಅನ್ಸತ್ತೆ. ಅಪ್ಪ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ಇನ್ನೊಂದು ಮಾತಾಡಿದ್ರೆ ಸಿಗದಾಕ್ಬಿಡ್ತೀನಿ. ಏಯ್, ಮುಟ್ಬೇಡ ನೀನು. ಪ್ಲೀಸ್ ನಮಗೆ ಹೆಲ್ಪ್ ಮಾಡಿ. ಪ್ಲೀಸ್ ನಮ್ಮ ತಂದೆಗೆ ಸ್ವಲ್ಪ ಸಹಾಯ ಮಾಡಿ. ಯಾಕೆ ಹಾಗೆ ನಿಂತಿದ್ದೀರಾ? ಪಾಪ ಜಯರಾಮಣ್ಣ, ಏನೂ ಗೊತ್ತಿಲ್ಲದೆ ತಪ್ಪಾಗಿರ್ಬೋದು. ಯಾವ್ದು ನಿಜ ಯಾವ್ದು ಸುಳ್ಳು ಏನೂ ಗೊತ್ತಿಲ್ಲ. ಆದ್ರೆ ನನ್ನ ಮಗನ್ನ ಕಾಪಾಡ್ದವಳವಳು.
ಮನಗ್ ನೋವಾಗೋದು ನನಗಿಷ್ಟ ಇಲ್ಲ. ಪೊಲೀಸ್ ಅವ್ರಿಗೊಂದು ಮಾತು ಹೇಳೋಣವಾ? ಪೊಲೀಸಾ? ಬೇಡ ತಾಯಿ, ರೋತ್ನೆ ಅವ್ರದ್ದು. ಉಗ್ರನ ಕತ್ತರಿಸಿ ಅಂದ್ರೆ ಬೆಳ್ಳ ಕತ್ತರಿಸ್ಬಿಡ್ತಾರೆ. ಸಾಲದಕ್ಕೆ ಪೊಲೀಸ್ ಅಂತ ಹೋದ್ರೆ ತನಿಖೆ ಹಾಳು ಮುಳು ಅಂತ ನಮ್ಮನ್ನ ಅಲ್ಲಿಸ್ತಾರೆ. ಒಂದೆರಡು ದಿನ ನೋಡೋಣ ಇರಿ. ಸರಿ ತಾಯಿ, ನಾನಿನ್ ಬರ್ತೀನಿ. ದಿವ್ಯಾ ಬಂದ್ರೆ ಫೋನ್ ಮಾಡಕ್ ಹೇಳಿ. ಚೆನ್ನಾಗಿದ್ದೀರಾ ಅಂಕಲ್? ಹಾ, ಶಿವ ಇಟ್ಟಂಗಿದ್ದೀನಮ್ಮ. ಅಂದಾಗೆ ಇವರೆಲ್ಲ ಇರಿ ಹೇಳ್ತೀನಿ, ಬನ್ನಿ. ಅಮ್ಮ, ಇವರು ಪಾವನಿ ಅಂತ ನನ್ನ ಹೊಸ ಫ್ರೆಂಡ್. ಇವರು ಅವರಮ್ಮ ದೇವಕಿ ಅಂತ. ಇವರು ಅವ್ರ ಅಜ್ಜಿ ಸೀತಮ್ಮ. ನಮಸ್ಕಾರ. ಇವರು ನಾನೇ ಹೇಳ್ತೀನಿ. ನನ್ನ ಹೆಸರು ಚಂದ್ರು ಅಂತ. ಇವಳು ನನ್ನ ಹೆಂಡತಿ ವಾಸುಕಿ. ಅವನು ನಮ್ಮ ಡ್ರೈವರ್ ಯುವ ಅಂತ. ನಮಸ್ಕಾರ. ನೀವು ಬಂದಿದ್ದು ಒಳ್ಳೇದೇ ಆಯ್ತು. ದಿವ್ಯಾ, ಇವರೆಲ್ಲ ಎಲ್ಲಿ ಸಿಕ್ಕಿದ್ರು? ಅಮ್ಮ, ದೇವಸ್ಥಾನದಲ್ಲಿ ಗೊತ್ತಾಯ್ತು ಇವ್ರು ಯಾರು ಅಂತ. ತುಂಬಾ ಸಮಸ್ಯೆಯಲ್ಲಿದ್ದಾರಮ್ಮ. ದೇವಕಿ ಅವರಿದಾರಲ್ಲ, ಅವ್ರ ಯಜಮಾನ್ರು ಮಗಳು ಇಬ್ರು ಸಿಕ್ತಿಲ್ಲ. ತುಂಬಾ ಸುಸ್ತು ಬೇರೆ ಆಗಿದ್ರು. ಸೊ ಸುಧಾರಿಸ್ಕೊಳ್ಳಿ ಅಂತ ಮನೆ ಕರ್ಕೊಂಬಂದೆ. ಒಳ್ಳೇದೇ ಮಾಡಿದ್ಯಮ್ಮ. ಎಲ್ರೂ ಕೈಕಾಲು ತೊಳ್ಕೊಳ್ಳಿ, ಸ್ವಲ್ಪ ಸುಧಾರಿಸ್ಕೊಂಡು ಊಟ ಎಲ್ಲ ಮಾಡಿ. ಇಲ್ಲಮ್ಮ, ನಮ್ಗದು ಯಾವುದಕ್ಕೂ ಮನ್ಸಿಲ್ಲ. ಈ ಊರಿನಲ್ಲಿ ನಮ್ಮವ್ರನ್ನ ಹುಡುಕೋಕ್ಕೆ ಸ್ವಲ್ಪ ಸಹಾಯ ಮಾಡಿದ್ರೆ ಸಾಕು. ಸಿಗ್ತಾರೆ, ಯೋಚನೆ ಮಾಡಬೇಡಿ. ಅವ್ರನ್ನ ಹುಡ್ಕೋಕಾದ್ರೂ ನಿಮ್ಗೆಲ್ಲ ಶಕ್ತಿ ಬೇಕಲ್ವಾ? ಇಲ್ಲಿ ನೋಡಿ, ಜಯರಾಮಣ್ಣ ಇದ್ದಾರೆ. ಇವರು ಈ ಊರಿನ ಮುಖಂಡರು. ನಿಮ್ಮವ್ರ ಫೋಟೋ ಇದ್ರೆ ಕೊಡಿ. ಇವ್ರ ಮನ್ಸ್ ಮಾಡಿದ್ರೆ ಆದಷ್ಟು ಬೇಗ ನಿಮ್ಮವ್ರನ್ನ ಹುಡುಕಿಸ್ತಾರೆ. ಅಣ್ಣ, ನಮ್ಗೆ ಈ ಊರು ಹೊಸ್ತು, ಯಾವ ಜಾಗನೂ ಗೊತ್ತಿಲ್ಲ. ನೀವ್ ಸಹಾಯ. ನೀವು ಹಿಡಿತಾಯಿ. ನೀವು ಇವ್ರು ಹೇಳಿದ್ರಲ್ಲ, ಫೋಟೋ ಕಳಿಸಿ ನನಗೆ. ದಿವ್ಯಾ, ನನ್ನ ನಂಬರ್ ಕೊಡಮ್ಮ. ಅವ್ರೆಲ್ಲಿದ್ರು ಹುಡುಕಿಸ್ತೀನಿ. ಅವಶ್ಯಕತೆ ಬಿದ್ರೆ ಪೊಲೀಸರು ಎಲ್ಲೂ ಬರೋ ಹಾಗೆ ಮಾಡೋಣ. ಏನು ಸಮಸ್ಯೆ ಇಲ್ಲ. ಚೈತ್ರ ಅವ್ರೆ, ಮತ್ತೆ ಎಲ್ಲ ಜವಾಬ್ದಾರಿ ಪಾಪ ದಿವ್ಯಾ ಮೇಲೆ ಬೀಳುತ್ತೆ. ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ ಇವ್ರನ್ನೆಲ್ಲ ನಮ್ಮನೆ ಕಳಿಸ್ಕೊಡಿ. ಪರವಾಗಿಲ್ಲ ಅಣ್ಣ, ಏನೂ ಸಮಸ್ಯೆ ಇಲ್ಲ. ಹಾಗೊಂದ್ ವೇಳೆ ಬೇಕಿದ್ರೆ ನಿಮ್ಮನ್ನ ಬಿಟ್ಟು ನಮ್ಗೆ ಯಾರಿದ್ದಾರೆ ಹೇಳಿ, ಹೇಳಿ ಕಳಿಸ್ತೀವಿ ಬಿಡಿ. ಸರಿ ನಮ್ಮ, ಆಗ್ಬೋದು. ನಾನಿನ್ ಬರ್ತೀನಿ. ನಮಸ್ಕಾರ. ಅಮ್ಮ, ನೀನ್ ಸರೋಜಾ ಆಂಟಿಗೆ ಇವ್ರನ್ನ ಪರಿಚಯ ಮಾಡಿಸು. ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಸರಿ. ಬಾಯ್ ಯಶ್. ಸರೋಜಾ ಅವ್ರೆ, ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ ಪ್ಲೀಸ್. ನಿಮ್ ಹಿಂದೆ ಬಂದಿದ್ದಕ್ಕಾದ್ರೂ ನಮಗೆ ಹೆಲ್ಪ್ ಮಾಡಿ. ಏಯ್, ಅವ್ರ ಹಿಂದೆ ಬಂದದ್ದಕ್ಕಲ್ಲ ನಾನು ಬಿದ್ದಿತ್ತು. ನಿನ್ನಿಂದ ನಾನು ಬಿದ್ದಿತ್ತು. ನೀನು ಬೀಳೋ ಹಾಗೆ ಮಾಡಿದ್ದು. ಸಾರಿ ಅಪ್ಪ, ಆದ್ರೆ ನಾವೆಲ್ಲಿಂದ ಮೇಲ್ ಹೋಗ್ಬೇಕಲ್ವಾ?
ನನ್ನ ಮೇಲೆ ಕಳಿಸೋದಕ್ಕೆ ನೀನು ಈ ಸಂಚು ರೂಪಿಸಿದ್ದು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಮಕ್ಕಳೇ, ಅಲ್ಲಿ ಹಗ್ಗಾನೋ ಏನಾದರೂ ಇದ್ರೆ ಕೊಡಿ ಮೇಲ್ ಬರೋದಕ್ಕೆ. ಕೇಳಿಸ್ತಿಲ್ವಾ? ಅಪ್ಪ, ಅವ್ರಿಗೆ ಮಾತು ಬರೋದಿಲ್ಲ ಅನ್ಸುತ್ತೆ, ಅಥವಾ ನಾವ್ ಹೇಳೋದು ಅವ್ರಿಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಅವರಿಂದ ನಮಗ್ ಸಹಾಯ ಆಗಲ್ಲ ಅಪ್ಪ. ನನ್ ಮಾತು ಕೇಳಿ, ನನಗೆ ಮೇಲ್ ಹೋಗೋಕ್ ಸಹಾಯ ಮಾಡಿ, ಆಮೇಲೆ ನಾನ್ ನಿಮ್ಮನ್ನ ಮೇಲ್ ಕರ್ಕೋತೀನಿ. ನಾನು ಇಲ್ಲೇ ಇದ್ದು ಸಾಯ್ತೀನಿ ಹೊರತು ನಿನ್ನ ಸಹಾಯಕ್ಕೆ ಕೈ ಚಾಚಲ್ಲ ನಾನು. ಅಪ್ಪ, ದಯವಿಟ್ಟು ಈ ಸಮಯದಲ್ಲಿ ಸೇಡ್ ಸಾಧಿಸ್ಬೇಡಿ. ನನಗೋಸ್ಕರ ಬೇಡ, ಆದ್ರೆ ಅಮ್ಮ ಪಾವ್ರಿ ಅವ್ರಿಗೋಸ್ಕರ ಅವ್ರ ಬಗ್ಗೆ ಯೋಚನೆ ಮಾಡಿ ಅಪ್ಪ. ನಿಮ್ಮನ್ನ ನೋಡ್ದೆ ಅವರಲ್ಲಿ ಎಷ್ಟು ಒದ್ದಾಡ್ತಿದ್ದಾರೆ ಅಂತ ಊಹೆ ಮಾಡಿದ್ದೀರಾ? ನೀವಲ್ಲಿ ಹೋಗದೆ ಇದ್ರೆ ಅವ್ರ ಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿ ಅಪ್ಪ. ವಯಸ್ಸಾದಮ್ಮ, ಹೆಂಡತಿ, ಮಗಳಿಗೋಸ್ಕರ ಆದ್ರೂ ನೀವ್ ಸಹಾಯ ಮಾಡ್ಲೇಬೇಕು. ಪ್ಲೀಸ್ ಅಪ್ಪ, ಬೇಡ ಅನ್ಬೇಡಿ. ಏನ್ ಮಾಡ್ಬೇಕು ಅಂತ ಬಗಳು? ನನಗ್ ಮೇಲ್ ಹೋಗೋಕೆ ಸಪೋರ್ಟ್ ಮಾಡಿ ಸಾಕು. ಏಯ್, ನಿನಗೆ ಸಹಾಯ ಮಾಡೋ ಹಾಗಿದ್ರೆ ನಾನೇ ಮೇಲ್ ಹೋಗ್ತಿದ್ದೆ. ನನ್ ಜಂಪ್ ಮಾಡಿ ಆ ತುದಿ ಹಿಡ್ಕೋತೀನಿ. ನೀವು ನನಗ್ ಮೇಲ್ ಹೋಗೋಕೆ ಸಣ್ಣ ಸಹಾಯ ಮಾಡಿ, ಅಷ್ಟೇ ಸಾಕು ಅಪ್ಪ. ನೀನು ನನ್ನ ಹಳ್ಳಕ್ಕೆ ತಳ್ದೆ, ಈಗ ನೀನ್ ಮೇಲ್ ಹೋಗೋದಕ್ಕೆ ನಾನು ಹಿಂಗ್ ಸಹಾಯ ಮಾಡ್ಬೇಕಾ? ಎಲ್ಲ ನನ್ನ ಕರ್ಮ. ಅದೆಲ್ಲಿ ಎಗರ್ತೀಯೋ ಎಗರ್ಕೋ. ಪ್ರೀತಿಗೆ ಎಂದು ಕಾದಿರುವೆ, ನನ್ನ ಸನಿಹಕ್ಕೆ ಎಂದು ನೀ ಬರುವೆ, ನಿನಗಾಗೆ ಕಾಯುತ್ತಿರುವೆ ನಾ ಮನಸಾರೆ ಮನಸಾರೆ. ಒಲವಿಂದ ಬಂದು ಸೇರು ಬಾಳಿಗೆ, ಭೂಮಿ ಬಾನು ಚಂದ್ರ ತಾರೆ ತುಂಬ ಎಂದೆಂದು ನೀನೆ, ಎಲ್ಲವೂ ನೀನೆ ತಾನೆ. ನಿನ್ನ ಹೊರತಾಗಿ ಯಾರೆಲ್ಲಿ ಹೇಳು ನನಗಾಸರೆ ಮನಸಾರೆ ಮನಸಾರೆ ಮನಸಾರೆ. ಏನ್ ಮಕ್ಕಳ, ಸಹಾಯನೂ ಮಾಡ್ತಿಲ್ಲ, ದೇವಸ್ಥಾನನೂ ತೋರಿಸ್ತಿಲ್ಲ. ಏನ್ ಮಾಡ್ತಿದ್ದೀರಾ ನೀವು? ಹೋಗ್ಲಿ, ನಿಮಗೆ ದೇವಸ್ಥಾನದ ಜಾಗ ಗೊತ್ತಾ ಇಲ್ವಾ? ಅಮ್ಮ, ಯು ಓಕೆ? ಈಗ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ವಾಸುಕಿ. ಅವರಿಬ್ರು ಕಳೆದೋಗಿರೋದು ನಮ್ಗೆಲ್ಲರಿಗೂ ನೋವಾಗಿದೆ. ಅಲ್ಲ, ನಾವುಗಳೇ ಟೆನ್ಷನ್ ಮಾಡ್ಕೊಂಡಿದ್ರೆ ಆ ತಾಯಿ ಮಗಳಿಗೆ ಎಷ್ಟು ನೋವಾಗಿರ್ಬೇಕು ಯೋಚನೆ ಮಾಡು.
ನಾವು ಆದಷ್ಟು ಅವ್ರಿಗೆ ಧೈರ್ಯ ತುಂಬಿಸೋ ಕೆಲಸ ಮಾಡ್ಬೇಕಲ್ವಾ? ನನ್ನ ಟೆನ್ಷನ್ನು ಪ್ರಾರ್ಥನಾ ಮಾತ್ರ. ಅವಳಿಗೇನಾದ್ರೂ ಒಂದು ಚೂರ್ ಹೆಚ್ಚು ಕಡಿಮೆ ಆದ್ರೂ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ನೀನ್ ಮಾತ್ರ ಅಂದ್ರೆ ಏನರ್ಥ? ನಮಗೆಲ್ಲರಿಗೂ ನೋವಾಗುತ್ತೆ, ಅದನ್ನ ತಿಳ್ಕೊ. ಸಾಲದಕ್ಕೆ ಪ್ರಾರ್ಥನಾ ಒಬ್ಳೆ ದೂರ ಆಗಿಲ್ಲ, ಆನಂದ್ ಕೂಡ ಕಾಣಿಸ್ತಾ ಇಲ್ಲ ವಾಸುಕಿ. ನನಗ್ ಪ್ರಾರ್ಥನಾ ಮುಖ್ಯ ಅಷ್ಟೇ ಅಂದೆ. ಅಕ್ಕ, ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ಇವರು ನನ್ನ ಗಂಡ, ಪ್ರಾರ್ಥನಾ ನನ್ನ ಮಗಳು. ಇವರಿಬ್ಬರು ನನಗೆ ಬೇಕು. ಅವರಿಬ್ರು ಸುರಕ್ಷಿತವಾಗಿ ವಾಪಸ್ ಮನೆಗೆ ಬರೋದಷ್ಟೇ ನನಗೆ ಮುಖ್ಯ ಆಗಿರೋದು. ಸಾಧ್ಯ ಇಲ್ಲ ದೇವ್ಕಿ, ನಿನ್ ಗಂಡ ಬದುಕಿ ಬರೋದಕ್ಕಂತೂ ಸಾಧ್ಯನೇ ಇಲ್ಲ. ಅವನ ಆಸನ ಬಿಟ್ಬಿಡು. ಇನ್ ಕೇಸ್ ನೀನೇನಾದ್ರೂ ಅವನಿಗೋಸ್ಕರ ಕೊರಗ್ತಿದ್ರೆ ಜೀವನ ಪೂರ್ತಿ ಹಾಕೋರ್ಗು ನಿನ್ನನ್ನು ಬಿಟ್ಟು ಹೋಗಲ್ಲ. ಯಾಕಕ್ಕ ಹಾಗೆ ನೋಡ್ತಿದ್ದೀರಾ? ನಿಮ್ಮ ನೋವು ನಂಗೆ ಅರ್ಥ ಆಗುತ್ತೆ. ನಿಮ್ಮಷ್ಟೇ ನೋವು ಕೊರಗು ನಾವು ಪಡ್ತಾ ಇದ್ದೀವಿ ಅಷ್ಟೇ. ಅವರು ನೆಮ್ಮದಿಯಾಗಿ ವಾಪಸ್ ಬರಲಿ ಅನ್ನೋದಷ್ಟೇ ನಾನು ದೇವರಲ್ಲಿ ಕೇಳ್ಕೊತಾ ಇರೋದು. ನನ್ನ ಚಿಂತೆ ಪ್ರಾರ್ಥನಾ ಅಷ್ಟೇ. ಆನಂದ್ಗೆ ಅವಳನ್ನ ಕಂಡ್ರೆ ಆಗಲ್ಲ. ನಮ್ಮಪ್ಪ ಅಪ್ಪ ಆಗಿ ಅವಳನ್ನ ಇಷ್ಟ ಪಡ್ದೇ ಇರ್ಬೋದು, ಆದ್ರೆ ಒಬ್ಬ ಮನುಷ್ಯನಾಗಿ ಅವಳಿಗೆ ಏನು ಅಪಾಯ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋ ಸಾಮರ್ಥ್ಯ ನಮ್ಮಪ್ಪಂಗಿದೆ. ಅವಳಿಗೆ ಯಾವ ಅಪಾಯ ಆದ್ರೂ ನಿಮ್ಮ ಅಪ್ಪನೇ ಕಾಪಾಡ್ತಾರಾ? ನಿನ್ನ ಭ್ರಮೆ ಅಷ್ಟೇ. ಅಕಸ್ಮಾತ್ ಅವಳಿಗೇನಾದ್ರೂ ಅಪಾಯ ಆಗಿದ್ರೆ ಅದು ನಿಮ್ಮಪ್ಪನಿಂದನೇ ಆಗಿರತ್ತೆ, ತಿಳ್ಕೊ. ಏನ್ ಮಾತಾಡ್ತಿದ್ದೀರಾ ಅಕ್ಕ ನೀವು? ನಾನು ಆಗಿಂದ ನೋಡ್ತಿದ್ದೀನಿ. ಯಾಕೆ ನಮ್ಮಪ್ಪನ್ ಟಾರ್ಗೆಟ್ ಮಾಡ್ತಿದ್ದೀರಾ ನೀವು? ಅಟ್ಟದಿಂದ ಬಿದ್ದವ್ರಿಗೆ ಸುತ್ಗೆ ಏಟು ಅನ್ನೋ ತರ ಮಾತಾಡ್ಬೇಡಿ. ಏನೋ ನೋವನ್ನೋದಾದ್ರೆ ಅದ್ ನಿಮ್ಮೊಬ್ರಿಗೆ ಆಗ್ತಿರೋ ಹಾಗೆ ಆಡ್ತಿದ್ದೀರಲ್ಲ. ಪುಟ ಹೋಗ್ಲಿ ಬಿಡಮ್ಮ. ಏನಮ್ಮ ಹೋಗ್ಲಿ ಬಿಡು? ನಮ್ ಮುಂದೆನೆ ಹೀಗೆಲ್ಲ ಮಾತಾಡೋರು ನಾವಿಲ್ಲ ಅಂದ್ರೆ ಅಪ್ಪನ್ ಬಗ್ಗೆ ಇನ್ ಹೇಗೆಲ್ಲ ಮಾತಾಡ್ಬೋದು? ಪಾವನಿ, ಸಾಕು, ಇನ್ ಏನು ಮಾತಾಡ್ಬೇಡಿ.